ಓಂ ಶಾಂತಿ. ಇಂದಿನ ತಾರೀಕಾಗಿದೆ 20/4/2025. ಪ್ರಾತಃ ಮುರುಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ ದಾದ. ರಿವೈಸ್ ಡೇಟ್ ಆಗಿದೆ 18/1/2005. ಮಧುಬನ. ಇಂದಿನ ಹೆಡ್ಲೈನ್ಸಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸೆಕೆಂಡ್ನಲ್ಲಿ ದೇಹ ಬಾನದಿಂದ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ ಹಾಗೂ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿದಾತ ಆಗಿ. ಅಂದರೆ ತಾವೆಲ್ಲ ಮಕ್ಕಳಿಗೂ ಸಹ ಈ ಸಂಗಮ ಯುಗದಲ್ಲಿಯೇ ಜೀವನ್ ಮುಕ್ತಿಯ ಅನುಭವ ಮಾಡಲೇಬೇಕಾಗಿದೆ. ಈಗ ಈ ಸಂಗಮ ಯುಗದಲ್ಲಿಯೇ ನಾವು ಆ ಅನುಭವವನ್ನು ಮಾಡಬೇಕಾಗಿದೆ. ಬಾಪ್ ದಾದಾರವರಿಂದ ನಮಗೀಗ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಈ ಸಂಗಮದಲ್ಲಿಯೇ ಪ್ರಾಪ್ತಿಯಾಗೋದು. ಬೇರೆ ಇನ್ಯಾವಾಗಲೂ ಕೂಡ ತಂದೆ ಇದು ಬರಲಿಕ್ಕೂ ಸಾಧ್ಯ ಇಲ್ಲ, ಇದನ್ನು ಕೊಡಲಿಕ್ಕೂ ಆಗಲ್ಲ. ತಂದೆ ಬರದೆ ಈ ಕಲಿಯುಗದ ಅಂತಿಮದ ಸಂಗಮ ಯುಗದಲ್ಲಿ ಬಂದ್ಬಿಟ್ಟು ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿಯೇ ನಮಗೆ ಈ ಆಸ್ತಿಯು ಪ್ರಾಪ್ತಿ ಆಗ್ತದೆ. ಈ ಸಮಯದಲ್ಲಿಯೇ ನಾವು ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತ ಆಗಬೇಕಾಗಿದೆ. ಬರೀ ಆಗಬೇಕು ಅಂತ ಅಲ್ಲ, ಆಗಲೇಬೇಕಾಗಿದೆ ಅಂತ ಬಾಪ್ ದಾದಾರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಜೀವನ ಮುಕ್ತಿಯ ಮಾಸ್ಟರ್ ದಾತ ಆಗುವ, ಈಗ ಜೀವನ್ ಮುಕ್ತಿಯ ಮಾಸ್ಟರ್ ದಾತ ಆಗುವಂತಹ ವಿಧಿ ಏನಾಗಿದೆಯಪ್ಪ ಅಂದರೆ, ಒಂದು ಸೆಕೆಂಡ್ನಲ್ಲಿ ದೇಹ ಬಾನದಿಂದ ಮುಕ್ತರಾಗಿ ಬಿಡಬೇಕು. ಅಭ್ಯಾಸದ ಅವಶ್ಯಕತೆ ಬಹಳ ಇದೆ. ಇವಾಗ ಇದನ್ನು ನಾವು ಅಭ್ಯಾಸ ಮಾಡ್ತಾ ಇರಬೇಕು. ಒಂದು ಸೆಕೆಂಡ್ನಲ್ಲಿ ಈ ದೇಹದ ಬಾನದಿಂದ ಮುಕ್ತರಾಗಿ ಬಿಡುವಂಥ ಈ ಅಭ್ಯಾಸವನ್ನು ನಾವು ಬಹಳ ಹೆಚ್ಚು ಮಾಡ್ತಾ ಇರಬೇಕು ಯಾವಾಗಲೂ. ಆಗ ನಮ್ಮ ಮನಸ್ಸಿನ ಮೇಲೆ ಇಂತಹ ನಿಯಂತ್ರಣ ಶಕ್ತಿ ಇರಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗಲೂ ನಮ್ಮ ಮನಸ್ಸಿನ ಮೇಲೆ ಹಿಡ್ತಾ ಇರಬೇಕು. ಈ ಥರ ನಾವು ನಿಯಂತ್ರಣ ಮಾಡುವಂಥ ಶಕ್ತಿ ಇರಬೇಕು. ಅಂದರೆ ನಾವು ಒಂದು ಸೆಕೆಂಡ್ನಲ್ಲಿ ಈ ದೇಹದಿಂದ ಭಿನ್ನ ಆಗಬೇಕು, ಡಿಟ್ಯಾಚ್ ಆಗಬೇಕು. ಆತ್ಮ ಈ ದೇಹದಿಂದ ಡಿಟ್ಯಾಚ್ ಆಗುವಂಥದ್ದು. ಒಂದು ಸೆಕೆಂಡ್ನಲ್ಲಿ ಮುಕ್ತರಾಗಿ, ಸೆಕೆಂಡಿನಲ್ಲಿ ದೇಹ ಬಾನದಿಂದ ಮುಕ್ತರಾಗಿ ಬಿಡಬೇಕು. ಈ ಅಭ್ಯಾಸವನ್ನು ಮಾಡ್ತಾ ಇರಬೇಕು. ಹಾಗೇನಾಗ್ತದೆ, ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಶಕ್ತಿ ಇರ್ತದೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ಭಾಗ್ಯಶಾಲಿ ಮತ್ತು ಪ್ರಿಯ ಮಕ್ಕಳನ್ನು ನೋಡ್ತಾ ಇದ್ದಾರಂತೆ. ಬಾಪ್ ದಾದಾರವ್ರು ಇಲ್ಲಿ ಹೇಳ್ತಿದ್ದಾರೆ, ನಾವೆಲ್ಲ ಭಾಗ್ಯಶಾಲಿ ಮಕ್ಕಳಲ್ವಾ. ಯಾಕಂದರೆ ನಮಗೆ ಈ ತಂದೆ, ಪರಮಾತ್ಮ ತಂದೆನೇ ನಮಗೆ ಸಿಕ್ಕಿದ್ದಾರೆ. ಅವರೇ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಅವರ ಮಕ್ಕಳಾಗಿದ್ದೇವೆ ಅಂದಮೇಲೆ ನಾವು ಎಷ್ಟೊಂದು ಭಾಗ್ಯಶಾಲಿ ಮಕ್ಕಳಲ್ವ ನಾವು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಭಾಗ್ಯಶಾಲಿ ಮತ್ತು ಎಲ್ಲ ಪ್ರಿಯ ಮಕ್ಕಳನ್ನು ತಂದೆ ನೋಡ್ತಾ ಇದ್ದಾರೆ ಅಂತ ಬಾಪ್ ದಾದಾ ಇಲ್ಲಿ ಹೇಳ್ತಿದ್ದಾರೆ. ಪ್ರತಿಯೊಬ್ಬ ಮಗು ಸಹ ಇವತ್ತು ಸ್ನೇಹದಲ್ಲಿ ತಂದೆಯ ಜೊತೆ ತುಂಬ ಸ್ನೇಹದಿಂದ ತಂದೆಯನ್ನು ನೆನಪು ಮಾಡಿದ್ರಂತೆ. ಎಲ್ಲ ಮಕ್ಕಳು ತುಂಬ ಅಮೃತ ವೇಳೆಯಲ್ಲಿ ತುಂಬ ಪ್ರೀತಿಯಿಂದ ಸ್ನೇಹದಿಂದ ತಂದೆಯ ಸ್ನೇಹದಲ್ಲಿ ಎಲ್ಲರೂ ಸಮಾವೇಶ ಆಗಿಬಿಟ್ಟಿದ್ರಿ, ತಂದೆಯನ್ನು ತುಂಬ ಸ್ನೇಹದಿಂದ ನೆನಪು ಮಾಡಿದ್ರಿ ಅಂತ ಇಲ್ಲಿ ಬಾಪ್ ದಾದಾರವರು ಹೇಳ್ತಾ ಇದ್ದಾರೆ. ಈ ಪರಮಾತ್ಮನ ಸ್ನೇಹ ಏನಾಗಿದೆ, ಇದು ಅಲೌಕಿಕ ಸ್ನೇಹವಾಗಿದೆ. ಇದು ಈ ಸ್ನೇಹ ತುಂಬ ಇದು ನಾವು ಈಗ ಈ ಲೌಕಿಕದಲ್ಲೂ ಕೂಡ ನೀವು ಸ್ನೇಹಿತರನ್ನ ಮಾಡ್ಕೊಳ್ತೀರ. ಆದರೆ ನೋಡಿ ನೀವು ಬಾಬಾ ಅದಕ್ಕೆ ಹೇಳ್ತಾ ಇದ್ದಾರೆ, ಎಷ್ಟೋ ಕೆಲವು ಮುರಳಿಲಿದೆ, ನನ್ನನ್ನು ಸ್ನೇಹಿತನನ್ನಾಗಿ ಮಾಡ್ಕೊಳ್ಳಿ. ನಿಮ್ದು ಏನೇ ನೋವು ದುಃಖ ಕುಂದು ಕೊರತೆ ಏನೇ ಇದ್ರೂ ಕೂಡ ನೀವು ನನ್ನ ಹತ್ರ ಅದನ್ನು ಹಂಚ್ಕೊಳ್ಳಿ, ನನ್ನ ಹತ್ರ ಹೇಳ್ಕೊಳ್ಳಿ. ಅಮೃತ ವೇಳೆಯಲ್ಲಿ ನನಗೆ ಹೇಳಿ, ನಾನು ಯಾರಿಗೂ ಹೇಳಲ್ಲ ಅಂತ ಹೇಳಿದ್ದಾರೆ ಬಾಬಾ. ನನಗೆ ಹೇಳಿ, ನಾನು ಯಾರಿಗೂ ಹೇಳಲ್ಲ. ಆದರೆ ಇಲ್ಲಿ ನೀವು ಲೌಕಿಕದಲ್ಲಿ ಯಾರಿಗೆ ಹೇಳಿದ್ರು ಏನಾಗ್ತದೆ, ಅದು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ತದೆ. ಅದಕ್ಕೆ ಬಾಬನ ಜೊತೆ ಯಾವಾಗಲೂ ನಾವು ತುಂಬ ಸ್ನೇಹದಿಂದ ಇರಬೇಕು. ಸ್ನೇಹದಿಂದ ತಂದೆಯನ್ನು ಸ್ನೇಹಿತನನ್ನಾಗಿ ಮಾಡ್ಕೋಬೇಕು ಅಂತ ಬಾಪ್ ದಾದಾ ಇಲ್ಲಿ ಹೇಳ್ತಾ ಇದ್ದಾರೆ. ತಂದೆಯ ಜೊತೆ ಈ ಸ್ನೇಹವೇ ಏನಾಗ್ಬಿಟ್ಟಿದೆ, ಸ್ನೇಹವೇ ಸಹಜ ವಿಜಯಿಯಾಗಿ ಮಾಡ್ತದೆ ನಮಗೆ. ನಾವು ವಿಜಯಿ ಆಗಲಿಕ್ಕೆ ಸ್ನೇಹದಿಂದ ನಾವು ಸದಾ ವಿಜಯಿಯಾಗಿ ಇರ್ತೀವಿ. ಈ ಪರಮಾತ್ಮನ ಸ್ನೇಹ ನಮಗೆ ಹೇಗಿದ್ದವ್ರನ್ನ ಹೇಗೆ ಮಾಡಿಬಿಟ್ಟಿದೆ ನೋಡಿ ಈಗ ಅಲ್ವಾ. ನಾವು ಎಷ್ಟೋ ಕವಡೆಯ ಸಮಾನವಾಗಿದ್ದವ್ರನ್ನ ನಮಗೀಗ ಬಾಬಾ ಏನು ಮಾಡ್ತಿದ್ದಾರೆ, ವಜ್ರ ಸಮಾನರನ್ನಾಗಿ ಮಾಡ್ತಾ ಇದ್ದಾರೆ. ಈ ಸ್ನೇಹದ ಅನುಭೂತಿ ಕೂಡ ಅನೇಕ ಪರಮಾತ್ಮ ಖಜಾನೆಗಳ ಮಾಲೀಕರನ್ನಾಗಿ ಮಾಡುವಂಥದ್ದಾಗಿದೆ ಅಲ್ವಾ. ಬಾಬಾರವರ
ಎಲ್ಲ ಖಜಾನೆಗಳಿಗೂ ನಮ್ಮನ್ನು ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೂ ಸರ್ವ ಪರಮಾತ್ಮನ ಖಜಾನೆಗಳ ಈ ಗೋಲ್ಡನ್ ಚಾವಿ, ಗೋಲ್ಡನ್ನಿನ ಬೀಗದ ಕೈ ತಂದೆಯು ಸರ್ವ ಮಕ್ಕಳಿಗೂ ಕೊಟ್ಟುಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದ್ಯಾವುದು ಅಂತ ಗೊತ್ತಾಯ್ತಾ ಎಲ್ಲರಿಗೂ? ತಿಳಿದಿದ್ದೀರಲ್ವ? ಆ ಗೋಲ್ಡನ್ ಚಾವಿ ಯಾವುದಾಗಿದೆ, ಗೋಲ್ಡನ್ ಬೀಗದ ಕೈ ಯಾವುದಾಗಿದೆಪ್ಪ ಅಂದರೆ ಅದು ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ಅಂತ ನೀವೆಷ್ಟು ಬಾರಿ ನನ್ನ ಬಾಬಾ ಎಂದು ಹೇಳುತ್ತೀರಿ, ಹಾಗೂ ಸರ್ವ ಖಜಾನೆಗಳ ಅಧಿಕಾರಿ ಆಗಿಬಿಟ್ರಿ ನೀವು ಅಂತ ಬಾಬಾ ಹೇಳ್ತಾರೆ. ನೀವೆಷ್ಟು ಪರಮಾತ್ಮನನ್ನು ನನ್ನ ಬಾಬಾ, ಮೇರಾ ಬಾಬಾ ಅಂತ, ನನ್ನ ತಂದೆ ಅಂತ ನೀವೆಷ್ಟು ಪರಮಾತ್ಮನನ್ನು, ಬಾಪ್ ದಾದಾರವರನ್ನ ತಂದೆಯನ್ನು ನೀವೆಷ್ಟು ಬಾರಿ ನನ್ನ ಬಾಬಾ ಅಂತ ಹೇಳ್ತೀರೋ, ಆಗ ನೀವು ನನ್ನ ಎಲ್ಲ ಸರ್ವ ಖಜಾನೆಗಳಿಗೂ ಅಧಿಕಾರಿ ಆಗಿಬಿಟ್ರಿ ಅಲ್ವಾ ಅಂತ ಬಾಪ್ ದಾದಾ ಹೇಳ್ತಿದ್ದಾರೆ. ಸರ್ವ ಪ್ರಾಪ್ತಿಗಳಿಗೂ ಸಹ ಅಧಿಕಾರದಿಂದ ಸಂಪನ್ನರಾಗ್ಬಿಟ್ರಿ ಅಂತ ಹೇಳ್ತಿದ್ದಾರೆ ಬಾಬಾ. ನಿಮಗೆ ಸರ್ವ ಪ್ರಾಪ್ತಿಗಳಿಂದನೂ ಸಂಪನ್ನರಾಗ್ಬಿಟ್ರಿ, ಸರ್ವ ಶಕ್ತಿಗಳಿಂದ ಸಮರ್ಥರಾಗ್ಬಿಟ್ರಿ ನೀವು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ನಾವೆಷ್ಟು ಬಾರಿ ಪರಮಾತ್ಮನನ್ನ ಅಂದರೆ ನೆನಪಿನ ಆಧಾರದಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಭಸ್ಮ ಆಗ್ತಾ ಆಗ್ತಾ ನಾವು ಸರ್ವ ಖಜಾನೆಗಳಿಗೆ ಮಾಲೀಕರಾಗ್ತಾ ಹೋಗ್ತೀವಿ ಅಂತ ಇಲ್ಲಿ ಬಾಪ್ ದಾದಾರವರು ತಿಳಿಸ್ಕೊಡ್ತಾ ಇದ್ದಾರೆ. ಆಗ ನಾವು ಸರ್ವಶಕ್ತಿಗಳಿಂದ ಸಮರ್ಥರಾಗಿ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿಬಿಟ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಸಂಪನ್ನ ಆತ್ಮರ ಹೃದಯದಿಂದ ಸದಾ ಒಂದು ಗೀತೆಯನ್ನು ಹಾಡ್ತಾ ಇರ್ತೀರ ಎಲ್ಲ. ಈಗ ಸರ್ವ ಖಜಾನೆಗಳಿಂದ ಸರ್ವಶಕ್ತಿಗಳಿಂದ ಸಂಪನ್ನರಾದಾಗ ಏನಾಗ್ತೀವಿ ನಾವು ಬ್ರಾಹ್ಮಣರ ಖಜಾನೆಯಲ್ಲಿ ಯಾವುದೇ ವಸ್ತುವಿನ ಅಪ್ರಾಪ್ತ ಅನ್ನುವುದೇ ಇಲ್ಲ. ಏಕೆಂದರೆ ನಮಗೆ ಎಲ್ಲ ಪ್ರಾಪ್ತಿ ಆಗಿರ್ತದೆ. ನಾವು ಸರ್ವ ಶಕ್ತಿಗಳು ಸರ್ವ ಖಜಾನೆಗಳಿಂದ ಸಂಪನ್ನರು ಆಗಿ ಬಿಟ್ಟಿರ್ತೀವಲ್ವ, ಅದಕ್ಕೆ ನಮಗೆ ಎಲ್ಲ ಪ್ರಾಪ್ತಿ ಆಗಿರ್ತದೆ. ಇದು ಬ್ರಾಹ್ಮಣರ ಖಜಾನೆಯಲ್ಲಿ ಯಾವುದೇ ವಸ್ತುವಿನ ಅಪ್ರಾಪ್ತ ಅನ್ನೋದೇ ಇಲ್ಲ, ಎಲ್ಲ ಪ್ರಾಪ್ತಿಯಾಗಿರ್ತದೆ ಅಂತ ಬಾಪ್ ದಾದಾರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬ್ರಹ್ಮ ತಂದೆಯು ನೀವು ಎಲ್ಲ ಬ್ರಾಹ್ಮಣ ಮಕ್ಕಳನ್ನು ನೋಡಿ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮ ತಂದೆಗೂ ಸಹ ತುಂಬ ಖುಷಿ ಆಗ್ತಾ ಇದೆ ಅಂತ ಎಲ್ಲ ಮಕ್ಕಳನ್ನು ನೋಡಿಬಿಟ್ಟು. ಪ್ರತಿಯೊಬ್ಬ ಬ್ರಾಹ್ಮಣ ಮಗುವು ಕೋಟಿಯಲ್ಲಿ ಕೆಲವರು ಭಾಗ್ಯವಂತ ಮಕ್ಕಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಇದು ಎಲ್ಲರಿಗೂ ಸಿಗೋವಂಥ ಜ್ಞಾನ ಇಲ್ಲ. ಇದು ಪರಮಾತ್ಮನ ಇದು ಮಹಾವಾಕ್ಯ ಕೇಳಬೇಕು ಅಂದರೆ ನಾವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೇವೆ. ಯಾಕಂದರೆ ಇದು ಕೋಟಿಯಲ್ಲಿ ಕೆಲವರು ಕೇಳಿದ್ರೂ ಸಹ ಅನುಕರಣೆ ಮಾಡಲ್ಲ, ಇದನ್ನು ಧಾರಣೆ ಮಾಡ್ಕೊಳ್ಳಲ್ಲ, ಕೇಳ್ತಾರೆ ಬಿಟ್ಬಿಡ್ತಾರೆ. ಆದರೆ ಕೆಲವರು ಮಾತ್ರ ಇದನ್ನು ಧಾರಣೆ ಮಾಡಿಕೊಂಡು ಇದನ್ನು ಪರಮಾತ್ಮನ ರಕ್ಷಣೆಯಲ್ಲಿ ಸದಾ ಇರ್ತಾರೆ. ಈ ಎಲ್ಲ ಮಕ್ಕಳನ್ನು ನೋಡಿಬಿಟ್ಟು ಎಂತಹ ಭಾಗ್ಯವಂತ ಮಕ್ಕಳಾಗಿದ್ದಾರೆ, ಇಂಥ ಮಕ್ಕಳನ್ನು ನೋಡಿಬಿಟ್ಟು ಬಾಪ್ ದಾದಾರವರಿಗೆ ತುಂಬ ಖುಷಿ ಆಗ್ತಾ ಇದೆ ಅಂತೆ. ತಮ್ಮ ಭಾಗ್ಯವನ್ನು ತಿಳಿದುಕೊಂಡಿದ್ದೀರಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಪ್ ದಾದಾರವರು. ಮಕ್ಕಳ, ನಿಮ್ಮ ಭಾಗ್ಯ ಏನಿದೆ ಅಂತ ನೀವು ತಿಳ್ಕೊಂಡಿದ್ದೀರಲ್ವಾ? ಎಲ್ಲರಿಗೂ ಗೊತ್ತಿದೆ ಅಲ್ವಾ, ನಾವು ಪರಮಾತ್ಮ ತಂದೆಯ ಮಕ್ಕಳಾಗಿರೋದೇ ನಮಗೆ ಸೌಭಾಗ್ಯಶಾಲಿತನ ಆಗಿದೆ. ಇಲ್ಲಿ ಎಷ್ಟು ನಾವು ಭಾಗ್ಯವಂತರಾಗಿದ್ದೇವೆ. ಸಾಕ್ಷಾತ್ ಪರಮಾತ್ಮ ತಂದೆಯಿಂದ ನಮಗೆ ಈ ಜ್ಞಾನವನ್ನು ಕೇಳೋವಂಥದ್ದು, ಈ ಸತ್ಯ ಜ್ಞಾನವನ್ನು ಪರಮಾತ್ಮ ತಂದೆ ಬಂದು ನಮಗೆ ನುಡಿಸಿ ಇದರಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವು ಎಷ್ಟು ಭಾಗ್ಯಶಾಲಿ ಆತ್ಮರಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಈ ಎಷ್ಟು ಒಳ್ಳೆಯ ನಮಗೋಸ್ಕರ ಈ ಹೊಸ ಒಂದು ಸ್ವರ್ಗದವನ್ನೇ ರಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಾಪ್ ದಾದಾರವರು ಬಂದು ಇಲ್ಲಿ ಬಾಬಾ ಎಷ್ಟೋ ಸಾರಿ ಹೇಳಿದ್ದಾರೆ, ನಾನು ಅಲ್ಲಿ ಬರೋದಿಲ್ಲ, ಇದು ಮಾಡ್ತಾ ಇರೋದು ನಿಮಗೋಸ್ಕರ. ನಾನು ಹೋಗಿ ಪರಮಧಾಮದಲ್ಲಿ ಕೂತ್ಕೊಳ್ತೀನಿ ಮತ್ತು ನಾನು ಬರೋದು ಯಾವಾಗ ಈ ಕಲಿಯುಗದ ಅಂತಿಮದಲ್ಲಿ, ಈ ಸಂಗಮ ಯುಗದಲ್ಲಿಯೇ ಬರೋದು. ಆ ಹೊಸ ಜಗತ್ತು, ಹೊಸ ಪ್ರಪಂಚ ನಮಗೋಸ್ಕರ ಬಾಬಾ ಮಾಡಿಕೊಡ್ತಾ ಇರೋದು. ನಾವೆಂಥ ಆ ಸ್ವರ್ಗದ ಆಸ್ತಿಗೆ ನಾವು ಅಧಿಕಾರಿಗಳಾಗ್ತೀವಿ, ಪರಮಾತ್ಮನ ಸರ್ವಶಕ್ತಿಯ ಖಜಾನೆಗಳಿಗೆ ಅಧಿಕಾರಿಗಳಾಗ್ತೀವಿ ಅಂದರೆ ನಾವು ಎಷ್ಟೊಂದು ಭಾಗ್ಯವಂತರಾಗಿದ್ದೀವಲ್ವಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಮ್ಮ ಭಾಗ್ಯವನ್ನು ನೀವು ತಿಳಿದುಕೊಂಡಿದ್ದೀರಲ್ವಾ ಅಂತ ಕೇಳ್ತಾ ಇದ್ದಾರೆ. ಬಾಪ್ ದಾದಾರವರು ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳಿತಾ ಇರುವಂತಹ ಭಾಗ್ಯದ ನಕ್ಷತ್ರವನ್ನು ನೋಡಿಬಿಟ್ಟು ಖುಷಿ ಪಡ್ತಾ ಇದ್ದಾರಂತೆ. ತುಂಬ ನನಗೆ ಹರ್ಷಿತ ಆಗ್ತಾ ಇದೆ ಅಂತ ಬಾಪ್ ದಾದಾ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಮಕ್ಕಳ ಮಸ್ತಕದಲ್ಲಿ ಹೊಳಿತಾ ಇರುವ ಭಾಗ್ಯದ ನಕ್ಷತ್ರವನ್ನು ನೋಡಿಬಿಟ್ಟು ಬಾಪ್ ದಾದಾರವರಿಗೆ
ತುಂಬ ಹರ್ಷಿತ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆ ಆಮೇಲೆ ಬಾಪ್ ದಾದಾ ಹೇಳ್ತಾ ಇದ್ದಾರೆ, ಎಲ್ಲ ಮಕ್ಕಳು ನೀವು ನಿಮಿತ್ತರಾಗಿ ನಿಸ್ವಾರ್ಥ ವಿಶ್ವ ಸೇವೆಯನ್ನು ಮಾಡಿ ಖುಷಿ ಪಡುತ್ತಿದ್ದಾರೆ. ಎಲ್ಲ ಮಕ್ಕಳು ಈಗ ಎಷ್ಟು ನಿಸ್ವಾರ್ಥವಾದ ಸೇವೆಯನ್ನು ಮಾಡ್ತಾ ಇದ್ದೀರಲ್ವ, ಇದು ಭಾವನ ಸೇವೆ, ಇದು ನಾವು ಮಾಡಬೇಕು. ಬಾಪ್ ದಾದಾ ಏನು ಹೇಳಿದ್ದಾರೆ, ನಿಮಗೆ ಮನಸ ಸೇವೆ ಆದರೂ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಈಗ ನೀವು ಅಮೃತ ವೇಳೆ ತಂದೆಯಿಂದ ಶಕ್ತಿ ತಗೊಂಡಾಗಿದ್ರೆ ನೀವು ಹೋಗಿ ಎಲ್ಲ ಮನಸ ಸೇವೆಯನ್ನಾದರೂ ಮಾಡ್ತೀರಾ. ಅದೇನಾಗಿದೆ, ನಿಸ್ವಾರ್ಥ ಸೇವೆ ಆಗಿದೆ ಅಲ್ವಾ. ಅಂತಹ ನಿಸ್ವಾರ್ಥ ಸೇವೆ ಅಂತ ಮಾಡ್ತಾ ಇದ್ದೀರಲ್ಲ, ಎಷ್ಟು ಸೇವೆಯನ್ನು ಅದನ್ನು ನೋಡಿಬಿಟ್ಟು ತಂದೆ ತುಂಬ ಖುಷಿ ಪಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಮಾಡ್ತಾ ಇರೋ ಈ ನಿಸ್ವಾರ್ಥ ಸೇವೆಯನ್ನು ನೋಡಿಬಿಟ್ಟು ತಂದೆ ತುಂಬ ಖುಷಿ ಪಡ್ತಾ ಇದ್ದಾರೆ. ಇದನ್ನು ಬಾಪ್ ದಾದಾರವರು ಮಾಡಿಸುವಂಥವರಾಗಿದ್ದಾರೆ, ನಾವು ಮಾಡುವಂಥ ಮಕ್ಕಳಾಗಿದ್ದೀವಿ ಅಂತ ನಾವು ಅಂದ್ಕೋಬೇಕು. ಪ್ರತಿಯೊಂದು ಹೆಜ್ಜೆಯನ್ನು ನಾವು ಮಾಡುವಂಥ ಆತ್ಮನ ಮೂಲಕ ಬಾಪ್ ದಾದಾರವರು ಬಾಬಾರವರು ತಂದೆ ಮಾಡಿಸ್ತಾ ಇದ್ದಾರೆ. ಇದನ್ನು ಪರಮಾತ್ಮ ತಂದೆ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಕು. ಆಗ ನಾವು ಆ ಥರ ಮಾಡಿದ ಆ ಥರ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ಅದು ಸಫಲ ಸಿಗ್ತಾ ಹೋಗ್ತದೆ. ಅದು ಸಫಲತೆಗೆ ಆಧಾರ ಆಗಿದೆ ಅದೇಯ. ಏಕೆಂದರೆ ನಾವು ನನ್ನತನದಲ್ಲಿ ಬರಬಾರ್ದು. ಯಾವಾಗಲೂ ಮಾಡಿಸುವಂತಹ ತಂದೆ ನಾನು ಮಾಡುವಂಥ ಆತ್ಮನ ಮೂಲಕ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಂತ ನಾವು ತಿಳ್ಕೋಬೇಕು. ನಾನು ಆತ್ಮ ನಿಮಿತ್ತ ಆಗಿದ್ದೇನೆ, ಏಕೆಂದರೆ ನಾವು ನಿಮಿತ್ತರಾಗಿದ್ದೇವೆ. ಭಗವಂತ ಬಂದ್ಬಿಟ್ಟು ಇಲ್ಲಿ ಮಾಡಿಸ್ತಾ ಇರೋದು. ಇಲ್ಲಿ ನನ್ನತನ ಅನ್ನೋದು ಯಾವುದೇ ಬರಬಾರ್ದು. ನಾವು ನನ್ನತನದಲ್ಲಿ ನಾನು ಮಾಡಿದೆ, ನಾವು ದೇಹದಲ್ಲಿ ಬರುವಂಥದ್ದಲ್ಲ. ಇದು ಸ್ವತಃವಾಗಿ ಪರಮಾತ್ಮ ತಂದೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬೇಕು. ಆಗ ಏನಾಗ್ತದೆ, ಅದು ಸ್ವತಃವಾಗಿಯೇ ನಿರ್ಮಾಣ ಭಾವದಿಂದ ಅಲ್ಲಿ ಏನಾಗ್ತದೆ, ಎಲ್ಲ ಸಮಾಪ್ತಿಯಾಗಿ ಹೋಗ್ತದೆ ಎಂದಾಗ ಏನಾಗ್ತದೆ, ಸಹಜವಾಗಿ ನಾವು ದೇಹ ಅಭಿಮಾನದಿಂದ ಮುಕ್ತ ಆಗಿಬಿಡ್ತೇವೆ. ಆಗ ನಾವು ಏನಾಗ್ತದೆ, ಜೀವನ್ ಮುಕ್ತಿಯ ಸುಖದ ಅನುಭವ ಮಾಡ್ತೇವೆ. ಆವಾಗ ನಾವು ದೇಹದಲ್ಲಿ ಬರದೆ ದೇಹ ಅಭಿಮಾನದಿಂದ ಮುಕ್ತರಾಗಲಿಕ್ಕೆ ಆಗ್ತದೆ. ಇಲ್ಲಿ ನಾನು ನನ್ನತನ ಬಂದ್ಬಿಟ್ರೆ ಏನಾಗ್ತದೆ, ಅದು ಮತ್ತೆ ಏನಾಗ್ತದೆ, ಅದು ನಮಗೆ ವಿಘ್ನ ಆಗ್ಬಿಡ್ತದೆ. ಈ ಬ್ರಾಹ್ಮಣರ ಜೀವನದಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲದಕ್ಕಿಂತ ಹೆಚ್ಚು ವಿಘ್ನ ರೂಪ ಯಾವುದಾಗಿದೆ ಅಂದರೆ ಇದು ದೇಹದಲ್ಲಿ ಬರೋದು. ನಾವು ದೇಹದಲ್ಲಿ ಬಂದ್ಬಿಟ್ಟು ದೇಹದಲ್ಲಿ ಬರೋದು ಏನಾಗಿದೆ, ತುಂಬ ವಿಘ್ನ ಆಗಿದೆ. ಮಾಡಿಸುವಂಥವ್ರು ಮಾಡಿಸ್ತಿದ್ದಾರೆ, ನಾನು ನಿಮಿತ್ತ ಮಾಡುವಂತಹವನಾಗಿದ್ದೇನೆ ಅಂತ ಅಷ್ಟೇ ತಿಳ್ಕೋಬೇಕು. ಅದೇ ಅಂತ ತಿಳ್ಕೊಂಡಾಗ ಎಂದಾಗ ಸಹಜವಾಗಿ ನಾವು ದೇಹ ಅಭಿಮಾನ ಮುಕ್ತ ಆಗಿ ಬಿಡ್ತೀವಿ. ಆಗ ನಾವು ಜೀವನ್ ಮುಕ್ತಿಯ ಸುಖದ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಭವಿಷ್ಯದಲ್ಲೂ ಜೀವನ್ ಮುಕ್ತಿ ಅಂತೂ ಪ್ರಾಪ್ತಿ ಆಗಲೇಬೇಕಲ್ವಾ. ಆದರೆ ಈಗ ಸಂಗಮ ಯುಗದಲ್ಲಿಯೇ ಜೀವನ ಮುಕ್ತಿಯ ಅಲೌಕಿಕ ಆನಂದ ಇನ್ನಷ್ಟು ಅಲೌಕಿಕವಾಗಿರ್ತದೆ ಅದು ಅಂತ ಬಾಪ್ ದಾದಾರವರು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಬ್ರಹ್ಮ ತಂದೆಯವ್ರನ್ನ ನೋಡಿ, ಅವ್ರು ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ಅವರು ಕರ್ಮ ಬಂಧನದಿಂದ ಯಾವಾಗಲೂ ಭಿನ್ನವಾಗಿರ್ತಾ ಇದ್ರು. ಅವರು ಆ ಕರ್ಮದಿಂದ ಯಾವಾಗಲೂ ಭಿನ್ನ ಆಗಿರ್ತಿದ್ರು. ಅವರು ಸದಾ ಅಲ್ಲಿ ಇರ್ತಾ ಇದ್ರು ಕೂಡ ಅವರು ಕಮಲ ಪುಷ್ಪ ಸಮಾನ ಭಿನ್ನ ಆಗಿರ್ತಾ ಇದ್ರು. ಅವರು ಎಷ್ಟು ದೊಡ್ಡ ಅವರ ಪರಿವಾರದ ಜವಾಬ್ದಾರಿ ಇತ್ತು ಅಲ್ವಾ ಅವರಿಗೆ. ಈಗ ನಾವು ನೋಡಿ, ಸ್ವಲ್ಪ ಏನಾದರೂ ಲೌಕಿಕದಲ್ಲಿ ಏನಾದರೂ ಒಂದು ಅಂದರೆ ಒಂದು ಮನೆಯಲ್ಲಿ ಒಂದು ಇಷ್ಟು ಕೆಲಸ, ಒಂದು ಇಷ್ಟು ಅಡುಗೆ ಮಾಡಬೇಕು, ಮಕ್ಕಳಿಗೆ ನೋಡ್ಕೋಬೇಕು, ಇಷ್ಟು ಮಕ್ಕಳಿಗೆ ಅಡುಗೆ ಮಾಡ್ಕೊ, ಇಷ್ಟನ್ನೇ ನಾವು ಎಷ್ಟು ಜವಾಬ್ದಾರಿ, ಎಷ್ಟು ದೊಡ್ಡ ಜವಾಬ್ದಾರಿ ಇದು ನಮಗೆ ಅಂತ ಹೇಳ್ತೀವಿ. ಆದರೆ ಆ ಬ್ರಹ್ಮ ತಂದೆಗೆ ಎಷ್ಟು ದೊಡ್ಡ ಪರಿವಾರದ ಜವಾಬ್ದಾರಿ ಇತ್ತು. ಆಗ ಜೀವನದ ಜವಾಬ್ದಾರಿ, ಆವಾಗ ಅವರು ಯೋಗಿ ಆಗುವ ಜವಾಬ್ದಾರಿನೂ ಇತ್ತು ಅವರಿಗೆ. ಯೋಗಿ ಆಗುವ ಜವಾಬ್ದಾರಿ ಮತ್ತು ಅವರು ಏನು ಫರಿಷ್ಠೆಯಿಂದ ದೇವತೆ ಆಗುವ ಜವಾಬ್ದಾರಿ ಎಲ್ಲ ಬಾಬಾ ಅವರಿಗೆ ಎಷ್ಟು ಜವಾಬ್ದಾರಿ. ಒಂದು ಯಜ್ಞವನ್ನು ನಡೆಸುವಂತಹ ಜವಾಬ್ದಾರಿ, ಅಷ್ಟು ದೊಡ್ಡ ಯಜ್ಞವನ್ನು ಸ್ಥಾಪನೆ ಮಾಡಬೇಕು, ಅದನ್ನು ನಡೆಸ್ಕೊಂಡು ಹೋಗುವಂಥ ಅಷ್ಟು ದೊಡ್ಡ ಜವಾಬ್ದಾರಿ ಇದ್ದರೂ ಸಹ ಅವ್ರು ಯಾವಾಗಲೂ ಏನಾಗಿದ್ರು, ನಿಶ್ಚಿಂತ ಚಕ್ರವರ್ತಿ ಆಗಿದ್ರು. ಇದಕ್ಕೆ ಜೀವನ್ ಮುಕ್ತ ಸ್ಥಿತಿ ಎಂದು ಹೇಳಲಾಗ್ತದೆ ಅಂತ ಬಾಪ್ ದಾದಾ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಅವರಿಗೆ ಭಕ್ತಿ ಮಾರ್ಗದಲ್ಲೂ ನೋಡಿ ಅವರಿಗೆ ಏನು ತೋರಿಸಿದ್ದಾರೆ, ಬ್ರಹ್ಮನ ಆಸನ ಏನು ತೋರಿಸಿದ್ದಾರೆ, ಕಮಲ ಪುಷ್ಪವನ್ನು ತೋರಿಸಿದ್ದಾರೆ. ಅಂದರೆ ಅವರಿಗೆ
ಕಮಲ ಪುಷ್ಪದ ಮೇಲೆ ಆಸನ ಅವರು ಅಂದರೆ ಕಮಲ ಆಸನ ದಾರಿಯಾಗಿ ತೋರಿಸಿದ್ದಾರೆ. ಕಮಲ ಪುಷ್ಪದ ಮೇಲೆ ಬ್ರಹ್ಮನ ಆಸನ ಅಂತ ತೋರಿಸಿದ್ದಾರೆ. ಅಂದರೆ ಅವರು ಅಷ್ಟು ಹಗುರವಾಗಿರ್ತಿದ್ರು ಅಂತ, ಯಾವಾಗಲೂ ಹಗುರತೆ ಇರ್ತಿತ್ತು. ಯಾವುದನ್ನು ಈಗ ನಾವು ನೋಡಿ ಒಂದು ಚಿಕ್ಕ ಒಂದು ಏನೇ ಕೆಲಸ ಇದ್ರೂ ಅದು ಅಯ್ಯೋ ನಾನೇ ಮಾಡಬೇಕು, ಇದು ನನ್ನಿಂದನೇ ಸಾಧ್ಯ, ಇದು ನಾನು ಮಾಡದೇ ಇದ್ದರೆ ಆಗೋದಿಲ್ಲ ಅಂತ ಹೇಳಿ ದೊಡ್ಡ ಭಾರವನ್ನೇ ಹೊತ್ಕೊಂಡಂಗೆ ಮಾಡ್ತೀವಿ ನಾವು, ಎಷ್ಟು ಭಾರ ಆಗಿರ್ತೀವಿ. ಆದರೆ ಬ್ರಹ್ಮ ಬಾಬರವರು ಇಷ್ಟು ದೊಡ್ಡ ಜವಾಬ್ದಾರಿ ಇದ್ದರೂ ಕೂಡ ಅವರು ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿದ್ದರು. ಯಾಕೆ ಅಂದರೆ ಅವರು ನಾನು ಕೇವಲ ನಿಮಿತ್ತ, ಮಾಡಿಸುವಂತಹವನು ಪರಮಾತ್ಮ ತಂದೆ ಇದ್ದಾರೆ, ಮಾಡಿಸುವವರು ಅವರು ಬಾಬಾ ಪರಮಾತ್ಮ ತಂದೆ ಮಾಡಿಸ್ತಾ ಇದ್ದಾರೆ, ನಾನು ಕೇವಲ ನಿಮಿತ್ತ ಅಂತ ಹೇಳಿ ಅವರು ನಿಶ್ಚಿಂತೆಯಿಂದ ಇರ್ತಿದ್ರು. ಇದ್ದ ಮೇಲೆ ನಾನು ಕೇವಲ ಅವರು ತೋರಿಸ್ಕೊಟ್ಟ ದಾರಿಲಿ ಅವ್ರು ಮಾಡಿಸ್ತಾರಷ್ಟೇ ನನ್ನ ಮೂಲಕ. ಹಾಗೆ ನಾವು ಕೂಡ ಎಲ್ಲ ಮಾಡಿಸುವವರು ಬಾಪ್ ದಾದಾರವರಾಗಿದ್ದಾರೆ, ನಾವು ಕೇವಲ ಮಾಡುವಂಥವರಾಗಿದ್ದೇವೆ. ಅವರು ನಮ್ಮ ಮೂಲಕ ಮಾಡಿಸ್ತಾರೆ ಈ ಸೇವೆಯನ್ನು, ಮಾಡುವವರು ಅವರು ಅಂತ ನಾವು ಯಾವಾಗಲೂ ಹಗುರವಾಗಿರಬೇಕು. ನಾವು ದೇಹಾಭಿಮಾನದಲ್ಲಿ ಬರಬಾರ್ದು ಅಂತ ಇಲ್ಲಿ ಬಾಪ್ ದಾದಾರವರು ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ ದಾದಾರವರು ಹೇಳ್ತಿದ್ದಾರೆ, ಈಗ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಶಕ್ತಿ ಬೇಕಾಗಿದೆ. ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು. ಹೇಗೆ ನೋಡಿ, ನೀವು ಈಗ ಈ ಸ್ಥೂಲ ಕರ್ಮೇಂದ್ರಿಯಗಳ ಮೇಲೆ ನಿಯಂತ್ರಣ ಇರ್ತದೆ ಅಲ್ವಾ. ಈಗ ನೀವು ಈ ಕೈ ಏನಾದರೂ ಈಗ ನಾವು ಕೆಲಸ ಮಾಡುವಾಗ ನಾವು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣ ಹೋಗಿ ಕೈಯನ್ನು ಮುಂದಕ್ಕೆ ಈ ಕೆಲಸ ಮಾಡಬೇಕು, ಈಗ ಪಾತ್ರೆ ತೊಳಿಬೇಕಾ, ಇಲ್ಲ ಯಾರೋ ಬಂದರು ನಾವು ಬಾಗಿಲು ತೆಗಿಬೇಕಾ, ಈಗ ಈ ಕೆಲಸ ಮಾಡಬೇಕಂದ್ರೆ ನಾವು ಕಾಲು ಈಗ ನಾವು ಇದು ಓಡಬೇಕಾ, ವಾಕ್ ಮಾಡಬೇಕಾ ಅಂತ ಹೋಗ್ತೀವಿ. ಈಗ ಹಾಗೆ ಈಗ ಏನಾಗ್ತದೆ, ನಮಗೆ ಈ ಸ್ಥೂಲ ಕರ್ಮೇಂದ್ರಿಯಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಲ್ವ, ಅದೇ ರೀತಿ ಮನಸ್ಸಿನ ಮೇಲೆ ಇಂತಹ ನಿಯಂತ್ರಣ ಇರಬೇಕು ಅಂತ ಬಾಪ್ ದಾದಾ ಹೇಳ್ತಿದ್ದಾರೆ. ಅದೇ ರೀತಿ ಈಗ ಹೇಳ್ತಿರಲ್ವ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ, ಮನಸ್ಸು ತುಂಬ ಚಂಚಲ, ಅದು ಓಡ್ತಾ ಇರ್ತದೆ ಅಂತ ಹೇಳ್ತಾರೆ. ಈಗ ಎಷ್ಟೋ ಜನ ನೋಡಿ, ಈಗ ನೀವು ಕ್ಲಾಸಲ್ಲೇ ಕೂತಿರ್ಬೋದು, ಇಲ್ಲ ಈಗ ಈ ಮುರುಳಿಯನ್ನೇ ಕೇಳ್ತಾ ಇರ್ಬೋದು, ಅಥವಾ ಅಲ್ಲಿ ಕ್ಲಾಸಿಗೆ ಹೋದಾಗಲೇ ಕೇಳ್ತಾ ಇರ್ಬೋದು. ಏನಾಗ್ತದೆ, ಅಲ್ಲಿ ಕೂತಿರ್ತೀವಿ, ಈ ದೇಹ ಇಲ್ಲಿರ್ತದೆ, ಆದರೆ ಮನಸ್ಸು ಎಲ್ಲೋ ಹೋಗಿರ್ತದೆ, ಮನಸ್ಸು ಏನೋ ಯೋಚನೆ ಮಾಡ್ತಿರ್ತದೆ, ಇಲ್ಲ ಮನಸ್ಸು ಎಲ್ಲೋ, ಈಗ ಮಕ್ಕಳೆಲ್ಲ ಹೋಗಿದ್ದಾರೆ, ಮಕ್ಕಳು ಇನ್ನೂ ಸ್ಕೂಲಿಂದ ಬಂದಿಲ್ವಾ, ಇಲ್ವಾ, ನಮ್ಮ ಮತ್ತೆ ಯಾರಾದರೂ ಬರೋರಿದ್ದಾರ ಮನೆಗೆ, ಇಂಥವ್ರು ಇಷ್ಟೊತ್ತಿಗೆ ಬರ್ತೀನಿ ಅಂದಿದ್ರು, ಇನ್ನು ಇವ್ರು ಬರೋದು ಇಷ್ಟು ಟೈಮ್ ಆಯಿತು ಬರಲಿಲ್ವಲ್ಲ ಅಂತ ಹೇಳಿ, ಅಂದರೆ ಆ ಕಡೆ ಓಡ್ತಾ ಇರುತ್ತೆ ಮನಸ್ಸು. ಅಂದರೆ ಈ ಥರ ನೀವು ಹೆಂಗೆ ಸ್ಥೂಲ ಕರ್ಮೇಂದ್ರಿಯಗಳನ್ನು ಹೇಗೆ ನಿಮ್ಮ ನಿಯಂತ್ರಣ ಮಾಡ್ತೀರಾ, ಅದೇ ಥರ ನೀವು ಮನಸ್ಸನ್ನು ನಿಯಂತ್ರಣ ಮಾಡಬೇಕು ಅಂತ ಬಾಪ್ ದಾದಾರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲಿ ಏಕಾಗ್ರತೆ ಮಾಡಬೇಕು, ಎಲ್ಲಿ ನೀವು ಏಕಾಗ್ರತೆ ಮಾಡ್ಲಿಕ್ಕೆ ಬಯಸ್ತೀರಿ ಅಲ್ಲಿ ಏಕಾಗ್ರವಾಗಿಬಿಡಬೇಕು. ಹೇಗೆ ಮನಸ್ಸು ಆ ಥರ ಏಕಾಗ್ರ ಆಗಬೇಕು. ನಾನೀಗ ಏಕಾಗ್ರತೆಯಿಂದ ಇರಬೇಕು, ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಇಟ್ಕೋಬೇಕು, ನಾನು ಏಕಾಗ್ರವಾಗಬೇಕು, ಈಗ ತಂದೆಯನ್ನು ನೆನಪು ಮಾಡಬೇಕು ಅಂದ ತಕ್ಷಣ ಏಕಾಗ್ರ ಆಗಬೇಕು. ಒಂದೊಂದು ಸಾರಿ ನೋಡಿ ಎಷ್ಟು ಏಕಾಗ್ರ ಆಗಲಿಕ್ಕೆ ಆಗಲ್ಲ, ಅವಾಗ ಮನಸ್ಸನ್ನು ಎಷ್ಟು ಹಿಡಿದು ತರಬೇಕು. ಈಗ ಈ ಜ್ಞಾನ ಕೇಳುವಾಗ ಕೇಳ್ತೀರಾ, ಅವಾಗೇನೂ ಆಗಲ್ಲ. ಆದರೆ ಯೋಗ ಮಾಡಬೇಕು, ಪರಮಾತ್ಮನ ತಂದೆ ನೆನಪು ಮಾಡಬೇಕು ಅಂದಾಗಲೇ ಮನಸ್ಸು ಕಂಟ್ರೋಲಲ್ಲಿರೋಲ್ಲ, ಮನಸ್ಸು ಆಚೆ ಈಚೆ ಓಡಾಡ್ತಾ ಇರುತ್ತೆ ಅಂತ ಇಲ್ಲಿ ಬಾಪ್ ದಾದಾರವರು ಹೇಳ್ತಾ ಇದ್ದಾರೆ. ಅದಕ್ಕೆ ಮನಸ್ಸು ಏನಾಗಿದೆ, ಈ ಕೈ ಕಾಲುಗಳಿಂತಲೂ ಅಂದರೆ ಈ ಸ್ಥೂಲ ಕರ್ಮೇಂದ್ರಿಯಗಳಿಗಿಂತಲೂ ತುಂಬ ಸೂಕ್ಷ್ಮವಾಗಿದೆ ಅಂತ ಬಾಪ್ ದಾದಾ ಹೇಳ್ತಿದ್ದಾರೆ. ಇಲ್ಲಿ ಅದು ನಿಮ್ಮದೇ ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ಅದು ಮನಸ್ಸು ನಿಮ್ಮದೇ ಆಗಿದೆ ಅಲ್ವಾ, ಅದನ್ನು ನನ್ನ ಮನಸ್ಸು ಅಂತ ಹೇಳ್ತೀವೇ ಹೊರತು ನಾವು ಅದೇನಾದರೂ ಬೇರೆಯವ್ರ ಮನಸ್ಸು ಅಂತ ಹೇಳ್ತೀವ, ನಿನ್ನ ಮನಸ್ಸು ಅಂತ ಹೇಳ್ತೀವ? ಇಲ್ಲ ಅಲ್ವಾ. ಹೆಂಗೀಗ ನನ್ನ ಕಾಲು, ನನ್ನ ಕೈ, ಇದು ಮನಸ್ಸು ಏನು, ನನ್ನ ಮನಸ್ಸು. ನಾವು ಅವ್ರ ಮನಸ್ಸು, ಇವ್ರ ಮನಸ್ಸು, ನಿನ್ನ ಮನಸ್ಸು ಅಂತ ಹೇಳಲ್ಲ. ಅಂದಮೇಲೆ ಹೇಗೆ ಈ ಸ್ಥೂಲ ಕರ್ಮೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದೀರಲ್ವ, ಅದೇ ರೀತಿ ಕೂಡ ಈ ಮನಸ್ಸನ್ನು ಕೂಡ ನೀವು ಹಿಡಿತದಲ್ಲಿ ಇಟ್ಕೋಬೇಕಲ್ಲ ಅಂತ ಬಾಪ್ ದಾದಾ ಇಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಹಾಗೆ ಈ ಬುದ್ಧಿ ಮತ್ತು ಸಂಸ್ಕಾರಗಳನ್ನು ಕೂಡ, ಈ ಸಂಸ್ಕಾರವನ್ನು ಕೂಡ ನಿಯಂತ್ರಣದಲ್ಲಿ ಇರಬೇಕು.
ಆವಾಗಲೇ ನೀವು ನೀವು ಹೇಳ್ಬೋದು, ನಾನು ನಂಬರ್ 1 ವಿಜಯಿ ಆತ್ಮ ಆಗಿದ್ದೇನೆ ಅಂತ. ನೋಡಿ, ಅಂದರೆ ಈಗ ಈ ಮನಸ್ಸನ್ನು ಹಿಡಿತದಲ್ಲಿ ಹಿಡ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ. ಈಗ ಎಷ್ಟೇ ನೀವು ಏಕಾಗ್ರತೆಯಿಂದ ನಾವು ತಂದೆ ನೆನಪು ಮಾಡ್ತೀವಿ ಅಂದರೂ ಎಷ್ಟು ನಿಮಿಷ ನೆನಪು ಮಾಡ್ತೀರಾ? ಎಷ್ಟು ನಿಮಿಷ ನಾವು ಏಕಾಗ್ರತೆಯಿಂದ ತಂದೆಯ ಪರಮಾತ್ಮನ ಜೊತೆ ನಮ್ಮ ಬುದ್ಧಿ ಯೋಗವನ್ನು ಜೋಡಿಸಿರ್ತೀವಿ. ನೀವು ನೋಡ್ಕೊಳ್ಳಿ ಟೈಮಲ್ಲಿ ಎಷ್ಟು ಜೊತೆ ನಾವು ತಂದೆಯ ಜೊತೆ ನನ್ನ ಮನಸ್ಸು ಬುದ್ಧಿಯನ್ನು ಜೋಡಿಸಿದ್ದೀನಿ ಅಂತ. ಅದಕ್ಕೆ ಬಾಬಾ ಇಲ್ಲಿ ಹೇಳ್ತಾ ಇರೋದು, ನೀವು ಆ ಥರ ಮನಸ್ಸನ್ನು ಹಿಡಿತದಲ್ಲಿ ಇಡ್ಕೋಬೇಕು. ಹೇಗೆ ಕರ್ಮೇಂದ್ರಿಯಗಳನ್ನು ಇಟ್ಕೊಂಡಿದ್ದೀರೋ ಅದೇ ರೀತಿ ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರನ ನಿಯಂತ್ರಣದಲ್ಲಿ ಇರಬೇಕು. ಆಗ ಹೇಳಲಾಗ್ತದೆ ನಂಬರ್ 1 ವಿಜಯಿ ಅಂತ. ಆಗ ನೀವು ಹೇಳ್ಬೋದು, ನಾನು ನಂಬರ್ 1 ವಿಜಯಿ ಆತ್ಮ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೈನ್ಸ್ನವರು, ಬಾಬಾ ಇಲ್ಲಿ ಹೇಳಿದೆ, ಸೈನ್ಸ್ನವರು ರಾಕೆಟ್ ಮುಖಾಂತರ ಅಂದರೆ ತಮ್ಮ ಸಾಧನಗಳ ಮುಖಾಂತರ ಅವರು ಎಲ್ಲಿ ಹೋಗ್ತಾರೆ, ಇದೇ ಲೋಕದಲ್ಲಿ ಹೋಗ್ತಾರೆ ಹೊರತು ಬೇರೆ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಲ್ಲಿಂದ ಅವರು ಎಷ್ಟೇ ಮೇಲೆ ಹೋದ್ರೂ ಅವರು ಈ ಆಕಾಶ ತತ್ವ ಅಂತೂ ದಾಟ್ಲಿಕ್ಕಾಗಲ್ಲ. ಅವ್ರು ಏನೇ ಅಂದರೂ ಅವರು ಬೇರೆ ಗ್ರಹಗಳಿಗೆ ಹೋಗ್ಬೋದು. ಅಂದರೆ ಅವ್ರು ಹೇಗ್ತಾರೆ, ಚಂದ್ರಲೋಕಕ್ಕೆ ಹೋದ್ವಿ, ಚಂದ್ರಗ್ರಹಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ತಾರೆ. ಅಂದರೆ ಚಂದ್ರಗ್ರಹಕ್ಕೆ ಹೋಗ್ಬೋದು. ಆದರೆ ಅವರು ನಿಮ್ಮ ಥರ ಈ 3 ಲೋಕವನ್ನು ಸುತ್ತಲಿಕ್ಕೆ ಆಗಲ್ಲ ಅಂತ ಬಾಪ್ದಾದ ಹೇಳ್ತಿದ್ದಾರೆ. ನೀವು ಒಂದು ಸೆಕೆಂಡಿನಲ್ಲಿ ಈಗ ಕುಳಿತಿದ್ದೀರಲ್ವ, ನೀವು ಇಲ್ಲಿಂದನೇ 1 ಸೆಕೆಂಡಿನಲ್ಲಿ ಸೂಕ್ಷ್ಮ ಲೋಕ, ನಿರಾಕಾರಿ ಲೋಕ ಹಾಗೂ ಈ ಸ್ಥೂಲ ಲೋಕ, ಈ 3 ಓಡಾಡ್ಬೋದು ಅಲ್ವಾ. ಈ ಸ್ಥೂಲ ಲೋಕದಲ್ಲಿ ಅದು ಏನು, ನಾವು ಮಧುಬನ ನೋಡಿದ್ದೀರಾ ಎಲ್ಲರೂ, ಮೌಂಟ್ ಅಬು ಮಧುಬನಕ್ಕೆ ಹೋಗಬೇಕು ಅಂದ್ರೂ ಕೂಡ ಮನಸ್ಸು ಬುದ್ಧಿಯಿಂದ ನಾವು ಮಧುಬನನ್ನು ತಲುಪಬಹುದು ಅಲ್ವೇ. ಒಂದು ವೇಳೆ ನಾವು ಈಗ ಈ ಮನಸ್ಸಿಗೆ ಆರ್ಡರ್ ಮಾಡಿ ನಾವು ಎಲ್ಲಿಗೆ ಹೋಗಬೇಕು, ನಾವು ಸೂಕ್ಷ್ಮವತನಕ್ಕೆ ಹೋಗಿ ಪರಮಧಾಮಕ್ಕೂ ಹೋಗಿ ಅಲ್ಲಿಂದ ಮತ್ತೆ ಈ ಸ್ಥೂಲ ಲೋಕಕ್ಕೆ ಬರ್ತೀವಿ. ಮತ್ತು ಮಧುಬನಕ್ಕೂ ಕೂಡ 1 ಸೆಕೆಂಡ್ನಲ್ಲಿ ತಲುಪಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಅಂದಮೇಲೆ ಈ ಮನಸ್ಸು ನಿಮ್ಮದೇ ಅಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನಿಮ್ಮದೇ ಮನಸ್ಸು, ನಿಮ್ಮದೇ ಕೈ ಕಾಲು, ನಿಮ್ಮದೇ ಈ ಸ್ಥೂಲ ಕರ್ಮೇಂದ್ರಿಯಗಳು, ನಿಮ್ಮದೇ ಮನಸ್ಸು ಆದಮೇಲೆ ಆ ಕರ್ಮೇಂದ್ರಿಯಗಳನ್ನು ಹೇಗೆ ಹಿಡಿತದಲ್ಲಿ ಇಡ್ಕೊತೀರೋ ಅದೇ ರೀತಿ ಈ ಮನಸ್ಸನ್ನು ಕೂಡ ನೀವು ಹಿಡಿತದಲ್ಲಿ ಇಡ್ಕೋಬೇಕು ಅಂತ ಬಾಪ್ದಾದ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು 3 ಲೋಕವನ್ನು ಕೂಡ ನಾವು ಕೂತಲ್ಲಿಯೇ 1 ಸೆಕೆಂಡಿನಲ್ಲಿ ನಾವು ಹೋಗಿ ಬರ್ಬೋದಾಗಿದೆ. ಈ ಅಭ್ಯಾಸವನ್ನು ನೀವು ಈಗ ಮಾಡಬೇಕಾಗಿದೆ. ಈ ಅಭ್ಯಾಸದ ಅವಶ್ಯಕತೆ ಬಹಳ ಇದೆ. ಅಂದರೆ ನಾವು ಕೂತಲ್ಲಿ 1 ಸೆಕೆಂಡ್ನಲ್ಲಿ ಸೂಕ್ಷ್ಮವತನಕ್ಕೆ ಹೋಗೋದು, ಫರಿಷ್ಠೆ ಆಗಿ ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರ ಜೊತೆ ಇರೋದು, ಅಲ್ಲಿ ಬಾಪ್ ದಾದಾರವರಿಂದ ಶಕ್ತಿ ತಗೊಳ್ಳೋದು, ಹಾಗೆ ನಿರಾಕಾರಿಯಾಗಿ ಪರಮಧಾಮಕ್ಕೆ ಹೋಗೋದು, ಪರಮಾತ್ಮನಿಂದ ಸರ್ವಶಕ್ತಿಗಳನ್ನು ತಗೊಳ್ಳೋದು, ಹಾಗೆ ಮತ್ತು ನಮ್ಮ ಇಲ್ಲಿ ಕರ್ಮೇಂದ್ರಿಯಗಳಲ್ಲಿ ಬರೋದು, ಮತ್ತು ನಮಗೇನಾದರೂ ಇಲ್ಲಿ ಕರ್ಮ ಮಾಡುತ್ತೆ ಮತ್ತೆ ಇಲ್ಲಿ ಬರೋದು ಈ ಸ್ಥೂಲ ಲೋಕಕ್ಕೆ. ಈ ಥರ ಇದನ್ನು ಅಭ್ಯಾಸವನ್ನು ನೀವು ಮಾಡಬೇಕಾಗಿದೆ. ಈ ಅಭ್ಯಾಸದ ಅವಶ್ಯಕತೆ ಈಗ ಜಾಸ್ತಿ ಇದೆ ಅಂತ ಬಾಪ್ ದಾದಾರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಅಭ್ಯಾಸವನ್ನು ಮಾಡ್ತೀರಾ, ಯಾವಾಗ ಬೇಕೋ, ಎಷ್ಟು ಸಮಯ ಬೇಕೋ ಆವಾಗ ಏಕಾಗ್ರವಾಗಿ ಬಿಡಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ನೀವು ಏಕಾಗ್ರತೆಯಿಂದ ಅವಾಗ ಏಕಾಗ್ರವಾಗಿ ಬಿಡಬೇಕು. ಈ ಅಭ್ಯಾಸವನ್ನು ಮಾಡಬೇಕಾದ್ರೆ ಅಚಲವಾಗಿರಬೇಕು ಅಂತ ಬಾಪ್ ದಾದಾರವರು ಇಲ್ಲಿ ಹೇಳ್ತಿದ್ದಾರೆ. ಯಾವಾಗಲೂ ಏರುಪೇರಿನಲ್ಲಿ ಬರಬಾರ್ದು, ಏರಿಳಿತದಲ್ಲಿ ಬರಬೇಡ್ರಿ, ಅಚಲವಾಗಿ ಏಕಾಗ್ರತೆಯಿಂದ ನೆನಪು ಮಾಡಬೇಕು ಅಂತ ಬಾಬಾರವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗಲೂ ನಾವು ಇದರ ಮೇಲೆ ಗಮನ ಕೊಡಬೇಕಾಗಿದೆ. ಯಾವಾಗಲೂ ಹೇಳ್ತಾರಲ್ವ, ಮನಸ್ಸನ್ನು ಗೆದ್ದವನು ಜಗತ್ತನ್ನು ಗೆಲ್ಲಬಹುದು ಅಂತ. ಅಂದರೆ ನಮ್ಮ ಮನಸ್ಸನ್ನೇ ನಾವು ಗೆಲ್ಲೋದು ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಅದೇ ಇಲ್ಲಿ ಕಲಿಸ್ಕೊಡೋದಾಗಿದೆ. ಇಲ್ಲಿ ಬಾಬಾ ನಮಗೆ ಇಲ್ಲಿ ರಾಜಯೋಗ ಅಂದರೆ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋದು, ಮನಸ್ಸನ್ನು ನಾವು ಹಿಡಿತದಲ್ಲಿ ಹಿಡ್ಕೊಂಡು ತಂದೆಯನ್ನು ನೆನಪು ಮಾಡೋದು ಮನಸ್ಸು ಬುದ್ಧಿಯಿಂದ. ಹಾಗೆ ಇದನ್ನು ಮಾಡಬೇಕಾಗಿದೆ. ಇದನ್ನು ಬಾರಿಗೂ ಈ ಥರ ನೀವು ಅಭ್ಯಾಸವನ್ನು ಏಕಾಗ್ರವಾಗಿ ಇದ್ದುಬಿಟ್ಟು
ಈ 3 ಲೋಕದ ಸಂಚಾರದ ಅಭ್ಯಾಸವನ್ನು ಮಾಡಬೇಕಾಗಿದೆ. ಸೂಕ್ಷ್ಮವತನಕ್ಕೆ ಹೋಗೋದು, ಪರಮಧಾಮಕ್ಕೆ ಹೋಗ್ತಾ ಇರೋದನ್ನ, ಈ ಅಭ್ಯಾಸದ ಅವಶ್ಯಕತೆ ಈಗ ಬಹಳ ಇದೆ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸ್ವರಾಜ್ಯ ಅಧಿಕಾರಿ ಮಕ್ಕಳೇ, ಈಗ ಈ ವಿಶೇಷ ಅಭ್ಯಾಸವನ್ನು ನಡೆಯುತ್ತಾ ಓಡಾಡ್ತಾ ನೀವು ಪರಿಶೀಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಈಗೇನಾಗಿದೆ, ಈ ಸಮಯ ಪ್ರಮಾಣ ನೋಡ್ತಾ ಇದ್ದೀರಲ್ವ, ಇದ್ದಕ್ಕಿದ್ದಂತೆ ನಡೆಯುವ ಆಟಗಳನ್ನ ನೋಡ್ತಾ ಇದ್ದೀರಲ್ವ, ಯಾವಾಗ ಎಷ್ಟು ಈಗ ಪ್ರಕೃತಿಯ ಏರುಪೇರಾಗ್ಬೋದು, ಈ ಮಾಯೆಯಿಂದ ಏನಾದರೂ ಏರುಪೇರುಗಳು ಆಗ್ಬೋದು, ಯಾವಾಗ ಏನಾಗ್ತದೆ ಅಂತ ನೋಡ್ತಾ ಇದ್ದೀರಲ್ವ ಅಂತ ಬಾಪ್ದಾದರವರು ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಏನು ಬೇಕಾಗಿದೆ, ಈಗ ಏಕಾಗ್ರತೆಯ ಶಕ್ತಿಯ ಅವಶ್ಯಕತೆ ಭಾಳ ಇದೆ ಅಂತ ಇಲ್ಲಿ ಬಾಪ್ದಾದ ಹೇಳ್ತಾ ಇದ್ದಾರೆ. ಏಕಾಗ್ರತೆಯ ಶಕ್ತಿಯ ಅವಶ್ಯಕತೆ ಭಾಳ ಇದೆ. ಏಕಾಗ್ರತೆಯ ಶಕ್ತಿಯಿಂದ ದೃಢತೆಯ ಶಕ್ತಿಯು ಸಹಜವಾಗಿ ಬಂದ್ಬಿಡ್ತದೆ. ಯಾವಾಗ ನಾವು ಎಷ್ಟು ಏಕಾಗ್ರತೆಯಿಂದ ಇರ್ತೀವೋ, ಏಕಾಗ್ರತೆಯ ಶಕ್ತಿಯಿಂದ ಏನಾಗ್ತದೆ, ದೃಢತೆ ಬಂದ್ಬಿಡ್ತದೆ. ಆ ದೃಢತೆಯಿಂದ ಏನಾಗ್ತದೆ, ಸಫಲತೆಯು ಸ್ವತಃವಾಗಿ ಪ್ರಾಪ್ತಿ ಆಗಿಬಿಡ್ತದೆ. ಅವಾಗ ನಾವು ದೃಢತೆಯಿಂದ ಇದ್ದಾಗ ಅದು ಸಹಜವಾಗಿ ಸಫಲತೆ ಪ್ರಾಪ್ತಿ ಆಗ್ತದೆ ಅಂತ ಬಾಪ್ದಾದರವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಅಭ್ಯಾಸವನ್ನು ವಿಶೇಷವಾಗಿ ಗಮನದಲ್ಲಿಟ್ಕೊಳ್ಳಿ ಅಂತ ಬಾಪ್ದಾದರವರು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ತಾರಲ್ವ, ಭಕ್ತಿ ಮಾರ್ಗದಲ್ಲಿ ಒಟ್ಟು ಈಗ ಹೇಳಿಲ್ವ ಅವಾಗಲೇ, ಮನಸ್ಸನ್ನು ಗೆದ್ದವರು ಎಲ್ಲವನ್ನು ಗೆದ್ದಂತೆ, ಇಲ್ಲ ಮನಸ್ಸು ಸೋತ್ರೆ ಎಲ್ಲ ಸೋತಂಗೆ, ಮನಸ್ಸು ಗೆದ್ದರೆ ನಾವು ಗೆದ್ದಂತೆ ಅಂತ. ಅದೇ ರೀತಿ ನಾವು ಇದು ಮನಸ್ಸು ನಮ್ಮ ಮನಸ್ಸಲ್ವ, ಇದು ನನ್ನ ಮನಸ್ಸು. ಈಗ ನನ್ನ ಮನಸ್ಸು ಅಂತ ಹೇಳ್ತೀವಿ. ನನ್ನ ಮನಸ್ಸು ಅಂದಮೇಲೆ, ನನ್ನ ಮನಸ್ಸು ಅಂತ ಹೇಳಿದ್ಮೇಲೆ ಇದ್ರ ಮೇಲೆ ನೀವು ಹಿಡ್ತಾ ಇರಬೇಕಲ್ವಾ. ಬಾಪ್ದಾದ ಹೇಳ್ತಿದ್ದಾರೆ, ಇದಕ್ಕೆ ನೀವು ಮಾಲೀಕರಾಗಿದ್ದೀರಲ್ವಾ. ಈಗ ನನ್ನ ಮನಸ್ಸು ಅಂತ ಹೇಳಿದ್ಮೇಲೆ ನನ್ನದರ ಮೇಲೆ ನಾವು ಮಾಲೀಕನಾಗಿ ಶಕ್ತಿಗಳ ಹಿಡಿತದಿಂದ ವಿಜಯ ಪ್ರಾಪ್ತಿಯನ್ನು ಮಾಡ್ಕೋಬೇಕಾಗಿದೆ ಅಂತ ಬಾಪ್ದಾದರವರು ಹೇಳ್ತಾ ಇದ್ದಾರೆ. ಇದಕ್ಕೆ ನೀವು ಮನಸ್ಸಿಗೆ ಮಾಲೀಕರಾಗಿ ಅಂತ ಹೇಳ್ತಾ ಇದ್ದಾರೆ. ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಮನಸ್ಸಿಗೆ ಮಾಲೀಕನಾಗಿ ಈ ಶಕ್ತಿಗಳ ಹಿಡಿತದಿಂದ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅಂತ ಬಾಪ್ದಾದರವರು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಪ್ದಾದರವರು ಇಲ್ಲಿ ಹೋಮ್ವರ್ಕನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೋಮ್ವರ್ಕ್ ಯಾವುದಾಗಿದೆ ಅಂದರೆ, ಈಗ ಯೋಗಿ ಅಂತೂ ಆಗಿದ್ದೀರಾ ಎಲ್ಲರೂ, ನೀವು ಮಕ್ಕಳು ಯೋಗಿ ಆತ್ಮರು ಆಗಿದ್ದೀರಾ. ಆದರೆ ಈಗ ಇದನ್ನು ಪ್ರಯೋಗಿಯಾಗಿ ಅಂದರೆ ಪ್ರಾಕ್ಟಿಕಲ್ ಆಗಿ ತನ್ನಿ, ಪ್ರಯೋಗವನ್ನು ಮಾಡಿ ಪ್ರಾಕ್ಟಿಕಲ್ ಆಗಿ ತನ್ನಿ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ದಾದರವರು ಎಲ್ಲ ಮಕ್ಕಳಿಗೂ ಸ್ನೇಹವನ್ನು ಕೊಟ್ಟಿದ್ದಾರಲ್ವಾ, ಅದಕ್ಕೆ ಬಾಪ್ದಾದ ಈಗ ಸ್ನೇಹದ ರಿಟರ್ನ್ನಲ್ಲಿ ಏನು ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಸ್ನೇಹದ ರಿಟರ್ನ್ನಲ್ಲಿ ಈಗ ತಮ್ಮನ್ನು ತಾವು ಟರ್ನ್ ಮಾಡಿ, ಪರಿವರ್ತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪರಿವರ್ತನೆ ಮಾಡಿ, ಈಗ ಸ್ಟೇಜ್ನ ಮೇಲೆ ತಮ್ಮ ಸಂಪನ್ನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ ತೋರಿಸಿ ಅಂತ ಬಾಪ್ದಾದ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಸಂಪನ್ನತೆಯಿಂದ ದುಃಖ ಆಗೋ ಅಶಾಂತಿ ಸಮಾಪ್ತಿ ಆಗಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ತಮ್ಮ ಎಲ್ಲ ನೋಡ್ತಾ ಇದ್ದಾರೆ ಸಹೋದರಿಯರಿಗೆ ಇನ್ನಷ್ಟು ದುಃಖವನ್ನು ನೋಡಲಿಕ್ಕೆ ಬಿಡಬೇಡಿ ಅಂತ ಬಾಪ್ದಾದ ಹೇಳ್ತಿದ್ದಾರೆ. ಅಂಥವರಿಗೆಲ್ಲ ಈ ದುಃಖ ಅಶಾಂತಿಯಿಂದ ಮುಕ್ತಿ ಕೊಡಿಸಿ, ಅವರಿಗೆ ಎಷ್ಟೊಂದು ಸಹೋದರ ಆತ್ಮಗಳು ಬಹಳ ದುಃಖದಲ್ಲಿದ್ದಾರೆ, ಅವರಿಗೆಲ್ಲ ಮುಕ್ತಿಯನ್ನು ಕೊಡಿಸಿ. ಅವರೆಲ್ಲ ಕೆಲವರು ಬಹಳ ಭಯಭೀತರಾಗಿದ್ದಾರೆ. ಏನು ಮಾಡೋದು, ಏನಾಗೋದು ಅಂತ ಆತಂಕದಲ್ಲಿ ಅಲೆದಾಡ್ತಿದ್ದಾರೆ. ಕೆಲವರು ತುಂಬ ಕಂಗಾಲಾಗಿದ್ದಾರೆ. ಅಂಥ ಆತ್ಮಗಳಿಗೆ ಬೆಳಕಿನ ಮಾರ್ಗವನ್ನು ತೋರಿಸ್ರಿ. ಅಂಧಕಾರದಲ್ಲಿ ಕೆಲವರು ಅಲ್ದಾಡ್ತಾ ಇದ್ದಾರೆ. ಅಂಥವ್ರಿಗೆ ಬಾಬಾ ಹೇಳ್ತಾರಲ್ಲ, ಅಂಧರಿಗೆ ಊರುಗೋಲಾಗಿ ಅಂಥವ್ರಿಗೆ ಈ ಬೆಳಕಿನ ಮಾರ್ಗವನ್ನು ತೋರಿಸಿ ಅಂತ ಬಾಪ್ದಾದರವರು ಹೇಳ್ತಿದ್ದಾರೆ. ಅಂಥವ್ರ ಬಗ್ಗೆ ದಯೆ ಬರ್ತದೆ ಅಲ್ವ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ವೇಗವಾಗಿ ನೀವು ತೀವ್ರವಾಗಿ ಪುರುಷಾರ್ಥವನ್ನು ತೀವ್ರಗೊಳಿಸಿ ಅಂತ
ತೀವ್ರಗತಿಯಿಂದಲೇ ಆ ಥರ ಯಾರು ದುಃಖದಿಂದ ನೋವು ಅಂಥ ದುಃಖ ಮತ್ತು ನೋವನ್ನು ಸಮಾಪ್ತಿ ಆಗಬೇಕು ಅಂತ ಬಾಪ್ದಾದರವರು ಹೇಳ್ತಾ ಇದ್ದಾರೆ. ಸಮಾಪ್ತಿ ಆಗ್ತದೆ ಅವಾಗ. ನೀವು ನಿಧಾನಗತಿಯಲ್ಲಿ ಮಾಡಬೇಡಿ. ಯಾರಾದರೂ ದುಃಖಿ ಆತ್ಮಗಳಿದ್ದಾರೆ ಅವರಿಗೆಲ್ಲ ದುಃಖದಿಂದ ಪಾರು ಮಾಡುವಂತಹ ಇದು ಬೆಳಕಿನ ಮಾರ್ಗವನ್ನು ತೋರಿಸುವಂತಹ ತಂದೆಯ ಪರಿಚಯವನ್ನು ಕೊಟ್ಟು ಅವರಿಗೂ ಸುಖದ ಮಾರ್ಗವನ್ನು ಮುಕ್ತಿಯ ಮಾರ್ಗವನ್ನು ತೋರಿಸುವಂತಹ ವೇಗವನ್ನು ನೀವು ಈಗ ತೀವ್ರಗೊಳಿಸಬೇಕಾಗಿದೆ. ಈ ಅಂಥ ಆತ್ಮರನ್ನೆಲ್ಲ ಈ ನೋವಿನಿಂದ ಸಮಾಪ್ತಿ ಮಾಡಬೇಕಾಗಿದೆ ಅಂತ ಬಾಪ್ದಾದ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಅಂಥವ್ರಿಗೆಲ್ಲ ದಯೆಯ ಛತ್ರಛಾಯೆಯನ್ನು ಕೊಡಬೇಕು. ಅಂಥ ಆತ್ಮಗಳ ಮೇಲೆ ನಿಮ್ಮ ದಯೆಯ ಛತ್ರಛಾಯೆಯನ್ನು ಹಾಕಿ ಅಂತ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ದಾದ ಇಲ್ಲಿ ಇದು ಹೋಮ್ವರ್ಕ್ನ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ನಾನು ನಿಮಗೆ ಇಲ್ಲಿ ಹೋಮ್ವರ್ಕ್ನ ಕೊಟ್ಟೆ ಅಲ್ವಾ, ಅದನ್ನು ಯಾರೂ ಮರಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೆನಪಿದೆ ಅಲ್ಲ ಆವಾಗಲೇ ಬಾಬಾ ಈಗ ಹೇಳಿದ್ದು, ಇದನ್ನು 1 ತಿಂಗಳಿನಲ್ಲಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿಯನ್ನು ಮಾಡಬೇಕು. ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು, ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಬಾಪ್ದಾದ ಹೇಳ್ತಿದ್ದಾರೆ. ಇದನ್ನು ಯಾರು ಇಡೀ ತಿಂಗಳಲ್ಲಿ ನಿಮಗೆ ಯಾವಾಗ ಬೇಕೋ ಆವಾಗ ಅಂದರೆ ಅಲ್ಲಿ ಏಕಾಗ್ರ ಆಗಬೇಕು, ಏಕಾಗ್ರತೆಯನ್ನು ಪಡ್ಕೋಬೇಕು, ಏಕಾಗ್ರ ಮಾಡಬೇಕು. ಈ ಥರ 1 ತಿಂಗಳು ಮಾಡಿ ನೋಡಿ. ಆ ಥರ ಯಾರು ಆ ಚಾರ್ಟ್ನ ಫಲಿತಾಂಶ ನೋಡಿ ನಾನು ನಿಮಗೆ ಬಹುಮಾನ ಕೊಡ್ತೀನಿ ಅಂತ ಬಾಪ್ದಾದ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತಂದೆಗೆ ಸತ್ಯ ಹೃದಯದ ಮಕ್ಕಳೆಂದರೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಏಕೆಂದರೆ ತಂದೆಯು ಕೂಡ ಸತ್ಯ ಆಗಿದ್ದಾರಲ್ವಾ. ಗಾಡ್ ಇಸ್ ಟ್ರೂತ್ ಅಲ್ವಾ, ಭಗವಂತ ಸತ್ಯ ಆಗಿದ್ದಾರಲ್ವಾ. ಹಂಗಾಗಿ ಬಾಪ್ದಾದರವರಿಗೆ ಶುದ್ಧ ಹೃದಯ ಸತ್ಯ ಹೃದಯದ ಮಕ್ಕಳು ಬಹಳ ಪ್ರಿಯ ಅನ್ನಿಸ್ತಾರೆ ಅಂತ ಬಾಪ್ದಾದ ಇಲ್ಲಿ ಹೇಳ್ತಿದ್ದಾರೆ. ಶುದ್ಧ ಹೃದಯ ಸತ್ಯತೆಯೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ. ಎಷ್ಟು ನಾವು ಸತ್ಯತೆಯಿಂದ ಇರ್ತೇವೆ, ಸತ್ಯತೆಯೇ ನಮ್ಮ ಬ್ರಾಹ್ಮಣರ ಜೀವನದ ಮಹಾನತೆಯಾಗಿದೆ ಅಂತ ಇಲ್ಲಿ ಬಾಪ್ದಾದರವರು ತಿಳಿಸಿಕೊಡ್ತಾ ಇದ್ದಾರೆ. ಬಾಪ್ದಾದ ಹೇಳ್ತಿದ್ದಾರೆ, ನೀವು ಸಹ ಎಲ್ಲರೂ ಖುಷಿಯಾಗಿರಬೇಕು. ಬಾಪ್ದಾದರವರಿಗೂ ಎಲ್ಲ ಮಕ್ಕಳ ಜೊತೆ ವಾರ್ತಾಲಾಪ ಮಾಡೋದ್ರಿಂದ ತುಂಬ ಖುಷಿಯಾಗಿದ್ದಾರೆ ಮತ್ತು ನೀವು ಖುಷಿಯಾಗಿರಬೇಕು, ಅನ್ಯರಿಗೂ ಸಹ ಖುಷಿಯನ್ನು ಕೊಡಿ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಬಾಪ್ದಾದರವರು 1 ಸೆಕೆಂಡಿನ ಡ್ರಿಲ್ಲನ್ನು ಅವಾಗಲೇ ಹೇಳಿದ್ರಲ್ವ, 1 ಸೆಕೆಂಡಿನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬೇಕು. 1 ಸೆಕೆಂಡಿನಲ್ಲಿ ಎಲ್ಲರೂ ಬಿಂದು ಆಗಬೇಕು, ಅಂದರೆ ಬಿಂದು ರೂಪದಲ್ಲಿ ಸ್ಥಿತರಾಗಿಬಿಡಬೇಕು. ಈ ಅಭ್ಯಾಸವನ್ನು ಮಾಡ್ತಾ ಇರಬೇಕು. ಈ ಅಭ್ಯಾಸವನ್ನು ನಡೀತಾ ಓಡಾಡ್ತಾ ಮಾಡ್ತಾ ಇರ್ರಿ. 1 ಸೆಕೆಂಡ್ನಲ್ಲಿ ಈ ದೇಹದಿಂದ ಡಿಟ್ಯಾಚ್ ಬಿಂದು ಆಗಿ ಪರಮಧಾಮವನ್ನು ತಲುಪಬೇಕು. ಬಾಬಾರವರ ನೋಡಬೇಕು ಮತ್ತು ಬರಬೇಕು. ಅಂದರೆ ಬಿಂದು ಆಗೋದು ಡಿಟ್ಯಾಚ್ ಆಗುವ ಅಭ್ಯಾಸವನ್ನು ನಡೀತಾ ಓಡಾಡ್ತಾ ಮಾಡ್ತಾ ಇರ್ರಿ ಅಂತ ಬಾಪ್ದಾದರವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಡ್ರಿಲ್ಲನ್ನು ಬಾರಿ ಪದೇ ಮನೆಯಲ್ಲಿ ನೀವು ಏನೇ ಕೆಲಸ ಕಾರ್ಯ ಮಾಡ್ತಾ ಇರ್ಬೋದು, ಓಡಾಡ್ತಾ ಮಾಡ್ತಾ ಇದ್ದಾಗಲೂ ಕೂಡ ಮಾಡ್ತಾ ಇರ್ಬೋದು. ಈ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಪ್ದಾದರವರು ಎಲ್ಲ ಸ್ನೇಹಿ ಲವಲೀನ ಮಕ್ಕಳಿಗೂ ಮತ್ತು ದಯಾಹೃದಯಿ ಆತ್ಮಗಳ ದಯಾಹೃದಯಿಯಾಗಿ ಪ್ರತಿ ಆತ್ಮವನ್ನು ನೀವು ದುಃಖ ಅಶಾಂತಿಯಿಂದ ಮುಕ್ತ ಮಾಡುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ನಿಮ್ಮ ಮನಸ್ಸು ಅಂದರೆ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಕಂಟ್ರೋಲಿಂಗ್ ಪವರ್ ಮೂಲಕ ಕಂಟ್ರೋಲ್ನಲ್ಲಿ ಇಡುವಂತಹ ಮಹಾವೀರ ಆತ್ಮರಿಗೆ ಸದಾ ಸಂಗಮಯುಗದ ಜೀವನ ಮುಕ್ತ ಸ್ಥಿತಿಯನ್ನು ಅನುಭವ ಮಾಡುವಂತಹ ತಂದೆಯ ಸಮಾನ ಆತ್ಮಗಳಿಗೆ ಬಾಪ್ದಾದರವರ ಪದಮದಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ಅಂತ ಬಾಪ್ದಾದರವರು ಇಲ್ಲಿ ಎಲ್ಲ ಮಕ್ಕಳಿಗೂ ಈ ವರದಾನವನ್ನು ಕೊಟ್ಟು ನಮಸ್ತೆಯನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಬಾಪ್ದಾದರವರಿಗೂ ಕೂಡ ನಮ್ಮಿಂದ ನಮಸ್ತೆ.
ವರದಾನದಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಾಯೆಯ ಬಂಧನಗಳಿಂದ ಸದಾ ನಿರ್ಬಂಧನರಾಗಿರುವಂತಹ ಯೋಗಯುಕ್ತ ಬಂಧನಯುಕ್ತ ಭವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಬಂಧನ ಮುಕ್ತರ ನಿಶಾನಿ ಏನಾಗಿದೆ? ಸದಾ ಯೋಗಯುಕ್ತ ಮಕ್ಕಳು ಜವಾಬ್ದಾರಿಗಳ ಬಂಧನ ಮತ್ತು ಮಾಯೆಯ ಬಂಧನಗಳಿಂದ ಅವರು ಏನಾಗ್ತಾರೆ? ಮುಕ್ತರಾಗಿರ್ತಾರೆ. ಯಾರು ಯೋಗಯುಕ್ತರಾಗಿರ್ತಾರೆ ಅವರು ಜವಾಬ್ದಾರಿಗಳು ಮತ್ತು ಬಂಧನದಿಂದ ಮತ್ತು ಮಾಯೆಯ ಬಂಧನಗಳಿಂದ ಮುಕ್ತರಾಗಿರ್ತಾರೆ. ಮನಸ್ಸಿನ ಬಂಧನವೂ ಸಹ ಇರಬಾರ್ದು, ಯಾವುದೇ ಮನಸ್ಸಿನ ಬಂಧನವೂ ಕೂಡ ಇರಬಾರ್ದು. ಲೌಕಿಕದ ಜವಾಬ್ದಾರಿ ಅಂತೂ ಇದೇನಾಗಿದೆ, ಬಾಬಾ ಹೇಳ್ತಿದ್ದಾರೆ, ಲೌಕಿಕದ ಜವಾಬ್ದಾರಿಯನ್ನು ಅದನ್ನು ಆಟ ಅಂತ ತಿಳ್ಕೊಳ್ಳಿ. ಅದರಿಂದ ಅದೇನು ಡೈರೆಕ್ಷನ್ ಇರ್ತದೆ ಅದರ ಅನುಸಾರವಾಗಿ ಆಟದ ರೀತಿಯಿಂದ ಅದನ್ನ ನಗುನಗ್ತಾ ಮಾಡ್ತಾ ಹೋಗಿ, ನಗುನಗ್ತಾ ಆ ಜವಾಬ್ದಾರಿಯನ್ನು ಅದನ್ನು ನಿಮಿತ್ತ ಆಗಿ ನಿಭಾಯಿಸ್ತಾ ಹೋಗಿ. ಈ ಸಣ್ಣ ಪುಟ್ಟ ಮಾತುಗಳಲ್ಲಿ ಸುಸ್ತು ಆಗುವುದಿಲ್ಲ. ಆಗ ಅದನ್ನು ನಾವು ಆಟ ಅಂತ ತಿಳ್ಕೊಂಡು ಅದನ್ನೇನು ಇದು ನನ್ನ ಜವಾಬ್ದಾರಿ ಅಲ್ಲ, ಇದು ಬಾಬನಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀನಿ, ಇದನ್ನು ನಾನು ಟ್ರಸ್ಟಿಯಾಗಿ ನಿಮಿತ್ತ ಆಗಿ ಮಾಡ್ತಾ ಇದ್ದೀನಿ ಅಂತ ಹೋದಾಗ ಈ ಸಣ್ಣ ಪುಟ್ಟ ಮಾತುಗಳಲ್ಲಿ ಅವಾಗ ಸುಸ್ತಾಗೋದಿಲ್ಲ. ಒಂದು ವೇಳೆ ಬಂಧನ ಎಂದು ತಿಳಿದ್ರೆ ಏನಾಗ್ತದೆ? ತುಂಬ ತೊಂದರೆ ಆಗ್ತದೆ. ನನಗೆ ಬಂಧನ ಇದೆ, ಇದು ಅಂತ ತಿಳಿದ್ರೆ ಅದೇನಾಗ್ತದೆ? ತುಂಬ ತೊಂದರೆ ಆಗ್ತದೆ. ಏನು, ಏಕೆ ಅಂತ ಎಲ್ಲ ಪ್ರಶ್ನೆಗಳು ಅವಾಗ ಬರಲಿಕ್ಕೆ ಶುರುವಾಗ್ತದೆ. ಆದರೆ ಜವಾಬ್ದಾರಿಯುತ ತಂದೆ ಇದ್ದಾರೆ, ನೀವು ನಿಮಿತ್ತರಾಗಿರಿ. ಏಕೆಂದರೆ ಎಲ್ಲ ಜವಾಬ್ದಾರಿಯನ್ನು ತಂದೆಗೆ ಒಪ್ಪಿಸ್ಬಿಟ್ಟು ಇನ್ನು ನಿಮಿತ್ತರಾಗಿ ಮಾಡೋದ್ರಿಂದ ಏನಾಗ್ತದೆ? ಅವಾಗ ನಾವು ಯೋಗಯುಕ್ತರಾಗ್ಬೋದು. ಅವಾಗ ನಾವು ಬಂಧನ ಮುಕ್ತರು ಆಗ್ತೀವಿ. ಈ ಸ್ಮೃತಿಯಿಂದ ನಾವು ಬಂಧನ ಮುಕ್ತರಾಗಿ ಆಗ ಏನಾಗ್ಬೋದು? ನಾವು ಯೋಗಯುಕ್ತರಾಗಿ ಬಿಡ್ತೀರಾ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಮಾಡಿಸುವಂತಹವರು ಎನ್ನುವ ಸ್ಮೃತಿಯಿಂದ ಬಾನ ಮತ್ತು ಅಭಿಮಾನವನ್ನು ಸಮಾಪ್ತಿ ಮಾಡಿ. ಅಂದರೆ ಇಲ್ಲಿ ಮಾಡಿಸುವಂತಹ ತಂದೆ ಒಬ್ಬರೇ ಆಗಿದ್ದಾರೆ ಎನ್ನುವ ಸ್ಮೃತಿಯಿಂದ ನನ್ನತನ ಎನ್ನುವ ದೇಹ ಬಾನವನ್ನು ಮತ್ತು ದೇಹದ ಅಭಿಮಾನವನ್ನು ಸಮಾಪ್ತಿ ಮಾಡಿ ಅಂತ ಬಾಪ್ದಾದರವರು ಇಂದು ತಿಳಿಸಿದ್ದಾರೆ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿರಿ. ಇಲ್ಲಿ ನಾನು ಮತ್ತು ನನ್ನ ಭಾವ ಸದಾ ಇದೇ ಸ್ಮೃತಿಯಲ್ಲಿ ಇರಬೇಕು. ಇದೇ ಸ್ಮೃತಿಯಲ್ಲಿ ಕಂಬೈನ್ಡ್ ಆಗಿದ್ದಾಗ ಮಾತ್ರ ನಾವು ಮಾಯಾಜೀತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಮಾಡಿಸುವವರು ಯಾರು? ಈ ಶಬ್ದದಲ್ಲಿ ತಂದೆ ಮತ್ತು ಮಕ್ಕಳು ಇಬ್ಬರು ಕಂಬೈನ್ಡ್ ಆಗಿದ್ದಾರೆ. ಮಾಡಿಸುವವರು ತಂದೆ ಆಗಿದ್ದಾರೆ. ಇಲ್ಲಿ ನಾವು ಕೇವಲ ನಿಮಿತ್ತರಾಗಿದ್ದೇವೆ ಅಂತ ಇರಬೇಕು. ಕೈ ಯಾರ್ದು? ಮಕ್ಕಳದು ಮತ್ತು ಕೆಲಸ ತಂದೆಯದು ಅಲ್ವಾ? ಮಾಡುವಂಥ ಕೈ ಇರ್ಬೋದಾದರೆ ತಂದೆ ನಮ್ಮನ್ನು ನಿಮಿತ್ತ ಮಾಡಿದ್ದಾರೆ. ಇಲ್ಲಿ ಮಾಡಿಸುವಂಥವರು ತಂದೆ ಆಗಿದ್ದಾರೆ. ಇಲ್ಲಿ ನಮಗೆ ಮಾಡುವಂತಹ ಸುವರ್ಣ ಅವಕಾಶ ಮಕ್ಕಳಿಗೆ ಸಿಕ್ಕಿದೆ. ಆದರೆ ಅದನ್ನು ಅನುಭವ ಮಾಡುವಂಥವರು ಆದರೆ ಅನುಭವವಾಗುತ್ತಾ ಮಾಡಿಸುವಂಥವರು ಮಾಡಿಸುತ್ತಿದ್ದಾರೆ. ಅದನ್ನು ತಂದೆ ಮಾಡಿಸ್ತಾ ಇದ್ದಾರೆ. ನಾವು ಕೇವಲ ನಿಮಿತ್ತರಾಗಿ ನಡೆಸುತ್ತಿದ್ದೇವೆ ಅಂತ ಸದಾ ಇದೇ ಶಬ್ದ ಮನಸ್ಸಿನಲ್ಲಿ ಇರಬೇಕು. ನಾವು ಕೇವಲ ನಿಮಿತ್ತರಾಗಿದ್ದೇವೆ, ಮಾಡಿಸುವವರು ತಂದೆ ಆಗಿದ್ದಾರೆ ಅಂತ ಇದೇ ನಮ್ಮ ಮನಸ್ಸಿನಲ್ಲಿ ಇರಬೇಕಾಗಿದೆ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಓಂ ಶಾಂತಿ.